ದೇಶದಲ್ಲಿ ಸ್ಟಾರ್ಟ್ ಆದ ಮೊದಲ ಕಾಫಿ ಚೈನ್ ಅಂದರೆ ಕೆಫೆ ಕಾಫಿ ಡೇ. ಈ ಕಂಪನಿ ಹತ್ರ ಎಷ್ಟು ಸ್ಟೋರ್ಸ್ ಇತ್ತು ಅಂದರೆ ಇವರ ಬೇರೆ ಕಾಂಪಿಟೇಟರ್ಸ್ ಎಲ್ಲ ಈ ಕಂಪನಿನ ನೋಡಿ ಭಯ ಬೀಳೋರು. ಇನ್ಫ್ಯಾಕ್ಟ್ ಎಲ್ಲ ಕಾಂಪಿಟೇಟರ್ ಸ್ಟೋರ್ಸ್ನ ಕಂಬೈನ್ ಮಾಡಿದರೂ ಕೂಡ CCD ಅವರ ಸ್ಟೋರ್ಸ್ಗಿಂತ ಕಮ್ಮಿನೇ ಇರೋದು. ಆದರೆ ಈಗ ನಮಗೆ CCD ಸ್ಟೋರ್ಸ್ ಕಾಣಿಸುವುದಿಲ್ಲ. ಆ್ಯಂಡ್ ಈ ಕಂಪನಿ ಎಷ್ಟು ಕೆಳಗೆ ಬಿದ್ದಿದೆ ಅಂದರೆ ಅವರ ಫೌಂಡರ್ ಇದನ್ನೆಲ್ಲ ತಡೆಯೋಕ್ಕೆ ಆಗದೆ ಅವರ ಪ್ರಾಣ ಬಿಟ್ಟುಬಿಟ್ಟರು. ಈ ಕಂಪನಿ ಸ್ಟೋರ್ಸಲ್ಲಿ 75 ಸ್ಟೋರ್ಸ್ನ ಲಾಸ್ಟ್ 5 ಇಯರ್ಸಲ್ಲಿ ಮುಚ್ಚಿ ಹಾಕಿದರು. ಹೀಗೆ ಏಕೆ ಆಗುತ್ತಿದೆ ಆ್ಯಂಡ್ ಈ ಕಂಪನಿಗೆ ಡೌನ್ಫಾಲ್ ಏನು ಅನ್ನೋ ಕಾರಣ ತಿಳ್ಕೊಳ್ಳೋಣ ಈ ವಿಡಿಯೋಲ್ಲಿ. ಹೆಲೋ ಆಲ್, ವೆಲ್ಕಮ್ ಟು ಪವರ್ ಟು ರಿಗ್ರೋ ಕನ್ನಡ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1983ಯಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸ್ ಡಿಗ್ರಿ ತಂದುಕೊಂಡ ವಿಜಯ್ ಸಿದ್ಧಾರ್ಥ ಅವರು ಟ್ರೇಡಿಂಗ್ ಆ್ಯಂಡ್ ಸ್ಟಾಕ್ಸಲ್ಲಿ ಅವರ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮುಂಬೈಯಲ್ಲಿ ಇರುವ JM ಫೈನಾನ್ಷಿಯಲ್ ಅನ್ನೋ ಗ್ರೂಪಲ್ಲಿ ಇಂಟರ್ನ್ ಆಗಿ ಜಾಯಿನ್ ಆಗಿ 2 ವರ್ಷ ಅಲ್ಲೇ ಕೆಲಸ ಮಾಡಿ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ನಾಲೆಜ್ನ ತೆಗೆದುಕೊಳ್ಳುತ್ತಾರೆ. ಹೀಗೆ 1984ರಲ್ಲಿ ಬ್ಯಾಂಗ್ಳೂರ್ಗೆ ರಿಟರ್ನ್ ಬಂದ ಸಿದ್ಧಾರ್ಥ ಕಾಫಿ ಬಿಸ್ನೆಸ್ಸಲ್ಲಿ ಒಂದು ಲೂಪ್ ಹೋಲ್ ಕಂಡುಹಿಡಿಯುತ್ತಾರೆ. ಅದು ಏನೆಂದರೆ, ನಮ್ಮ ಇಂಡಿಯಾದಲ್ಲಿ 1 ಪೌಂಡ್ ಕಾಫಿಗೆ 35 ಸೆಂಟ್ಸ್ ಕೊಟ್ಟರೆ ಅಮೆರಿಕ ಅಲ್ಲಿ $1.2 ಕೊಡುತ್ತಾರೆ. ಸೊ ಸಿದ್ಧಾರ್ಥ ಅವರು 1500 ಎಕರ್ಸ್ ಕಾಫಿ ಲ್ಯಾಂಡ್ನ ತಗೊಂಡು ಅಮಾಲ್ಗಮೇಟೆಡ್ ಬೀನ್ ಕಾಫಿ ಟ್ರೇಡಿಂಗ್ ಕಂಪನಿನ ಓಪನ್ ಮಾಡುತ್ತಾರೆ. ಹೀಗೆ ವರ್ಷಕ್ಕೆ 20,000 ಟನ್ ಕಾಫಿನ ಟ್ರೇಡ್ ಮಾಡಿ ಇಂಡಿಯಾದಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಕಾಫಿ ಟ್ರೇಡರ್ ಆಗ್ತಾರೆ. ಆಗಲೇ ಈ ಕಂಪನಿ ಹೆಸರು ಚೇಂಜ್ ಮಾಡಿ ಕೆಫೆ ಗ್ಲೋಬಲ್ ಅಂತ ಚೇಂಜ್ ಮಾಡುತ್ತಾರೆ. ಇದು ಆದ 1 ವರ್ಷದ ನಂತರ ಜರ್ಮನ್ನಲ್ಲಿ ಇರುವ ಶೀಬು ಅನ್ನೋ ಕಾಫಿ ಪ್ಲ್ಯಾಂಟ್ಗೆ ವಿಸಿಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿರುವ ಫೌಂಡರ್ ಒಂದು ಚಿಕ್ಕ ಕೆಫೆನಿಂದ ಸ್ಟಾರ್ಟ್ ಮಾಡಿ ಈಗ ಕಂಟ್ರಿ ಎಲ್ಲ ಅವರ ಕೆಫೆನ್ನೇ ಸ್ಪ್ರೆಡ್ ಮಾಡಿದ್ದಾರೆ. ಇದನ್ನು ನೋಡಿದ ಸಿದ್ಧಾರ್ಥ ನಮ್ಮ ಇಂಡಿಯಾದಲ್ಲಿ ಕೂಡ ಈ ಥರನೇ ಒಂದು ಸರ್ವಿಸ್ ಓಪನ್ ಮಾಡಬೇಕು ಎಂದು ಸ್ಟಾರ್ಟ್ ಮಾಡಿದ್ದೆ ಕೆಫೆ ಕಾಫಿ ಡೇ. 11th ಜುಲೈ 1996ಅಲ್ಲಿ ಬ್ರಿಗೇಡ್ ರೋಡ್ ಬೆಂಗಳೂರು ಅಲ್ಲಿ ಸ್ಟಾರ್ಟ್ ಆಗಿದ್ದೆ CCD. ಹೀಗೆ 2000ರಲ್ಲಿ 100 ಸ್ಟೋರ್ಸ್, 2005ರಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಸ್ಟೋರ್ನ ಕೂಡ ಓಪನ್ ಮಾಡಿದರು. ಆ್ಯಂಡ್ 2015ರಲ್ಲಿ ಇದರ ಪೇರೆಂಟ್ ಕಂಪನಿ IPO ಇಂದ ದುಡ್ಡು ರೈಸ್ ಮಾಡಿ 500 ಸ್ಟೋರ್ಸ್ನ ಮಾಡಿಕೊಂಡರು. ಇನ್ನು ಇಷ್ಟು ಚೆನ್ನಾಗಿ ನಡೆಯುತ್ತಿದ್ದ ಕಂಪನಿಗೆ ಏಕೆ ಫೇಲ್ ಆಯಿತು ಡೌಟ್ ಬರಬಹುದು. ಅದಕ್ಕೆ ಮೇನ್ ರೀಸನ್ ಕಾಂಪಿಟೇಷನ್ ಆ್ಯಂಡ್ ಲೋನ್ಸ್. ಹೌದು, ನೀವು ಕೇಳಿದ್ದು ನಿಜಾನೇ. ಸಿದ್ಧಾರ್ಥ ಲಾಲ್ ಸತ್ತು ಹೋದಾಗ ಈ ಕಂಪನಿ ಮೇಲೆ 6,000 ಕೋಟಿಯವರೆಗೂ ಲೋನ್ಸ್ ಇರುತ್ತಿತ್ತು. ಇದು ಏಕೆಂದರೆ ಇವರು ಮಾಡೋ ಎಲ್ಲ ಬಿಸ್ನೆಸ್ ಕೂಡ ಬ್ಯಾಂಕ್ನಿಂದ ತಗೊಂಡ ಲೋನ್ಸ್ ಇಲ್ವಾ ಇನ್ವೆಸ್ಟ್ಮೆಂಟ್ ಮೇಲೆ ತಗೊಂಡ ಲೋನ್ಸ್ ಮೇಲೆ ಸ್ಟಾರ್ಟ್ ಮಾಡಿದ್ದರು. ಆದರೆ ಈ ಬಿಸ್ನೆಸ್ ಇವರಿಗೆ ಬೇಕಾದಷ್ಟು ಕ್ಯಾಶ್ ಫ್ಲೋನ ಜನರೇಟ್ ಮಾಡುತ್ತಿರಲಿಲ್ಲ. ಆ್ಯಂಡ್ ಆಗ ಇನ್ವೆಸ್ಟರ್ಸ್ ಸಿದ್ಧಾರ್ಥ ಲಾಲ್ನ ಫೋರ್ಸ್ ಮಾಡಲು ಸ್ಟಾರ್ಟ್ ಮಾಡಿದರು. ಇದೇ ಸಿದ್ಧಾರ್ಥ ಲಾಲ್ ಅವರ ಡೆತ್ ನೋಟಲ್ಲಿ ಕೂಡ ಬರೆದಿದೆ. ಸೊ ಈ ಟೆನ್ಷನ್ಸ್ ಎಲ್ಲ ತಟ್ಟುಕೊಳ್ಳೋಕ್ಕೆ ಆಗದಿರ ಸಿದ್ಧಾರ್ಥ ಲಾಲ್ ಅವರು 2019ನಲ್ಲಿ ತೀರಿಕೊಂಡರು. ಇದಾದ ಮೇಲೆ ಅವರ ಹೆಂಡತಿಯಾದ ಮಾಳ್ವಿಕಾ ಹೆಗಡೆ ಅವರು CEO ಆದರು. ಆ್ಯಂಡ್ ಅವರ ಹತ್ತಿರ ಇದ್ದ ಟೆಕ್ ಪಾರ್ಕ್ನ 2,000 ಕೋಟಿಗೆ ಮಾರಿ ಟೆಕ್ ಜೈಂಟ್ ಮೈಂಟ್ರಿಯಲ್ಲಿ ಇದ್ದ 1,500 ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ನ L&T ಕಂಪನಿಗೆ ಸೆಲ್ ಮಾಡಿದರು. ಇದರ ಜೊತೆಗೆ CCDಯಲ್ಲಿ ಲಾಸಲ್ಲಿ ಇದ್ದ ಶಾಪ್ಸಲ್ಲಿ 75%ನ ವಾಲಂಟ್ರಿಯಾಗಿ ಕ್ಲೋಸ್ ಮಾಡಿದರು. ಹೀಗೆ ಮಾಡಿ ಎಲ್ಲ ಲೋನ್ಸ್ನ ರೀಪ್ಲೇ ಮಾಡುವುದಕ್ಕೆ ಟ್ರೈ ಮಾಡುತ್ತಾರೆ. ಆದರೆ ಈಗ CCD ಬಳಿ ಇರುವ 50 ಸ್ಟೋರ್ಸ್ ಚೆನ್ನಾಗೇ ಪರ್ಫಾರ್ಮ್ ಮಾಡುತ್ತಿದೆ. ಸೊ ಹೀಗೆ ಸಿದ್ಧಾರ್ಥ ಲಾಲ್ ಕಾಫಿಯಲ್ಲಿ ಒಳ್ಳೆ ದುಡ್ಡು ಮಾಡಿ ಅದೇ ಕಾಫಿಯಿಂದ ಅವರ ಪ್ರಾಣ ತೆಗೆದುಕೊಳ್ಳುವ ಹಾಗೆ ಆಯಿತು. ಸೊ ಇದು CCD ಅವರ ಸ್ಟೋರಿ. ನಿಮಗೆ ಹೆಂಗನ್ನಿಸ್ತೋ ಕಮೆಂಟಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ತೆ.